ನಮಸ್ತೆ, ನಾನು ನಿಮ್ಮ ಮನೋಹರ್ ಆಚಾರ್ಯ. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಇದರಲ್ಲಿ ಫೋಟೋಗ್ರಫಿ ಒಂದೇ ಅಲ್ಲ, ಬೇರೆ ಎಲ್ಲಾನು ಕೂಡ ನಾನು ವಿಡಿಯೋದಲ್ಲಿ ಹೇಳಲಿಕ್ಕಾಗತ್ತೆ. ಆ ತರ ಒಂದು ಚಾನಲ್ ಇದು. ನಾನಿವತ್ತು ನಿಕಾನ್ G6 ಎಲ್ಲ Z6 Mark 2 ಅಲ್ಲ, Mark 3 ಬಗ್ಗೆ ಹೇಳಕ್ ಬಂದಿದ್ದೀನಿ. ಸೊ Mark 3 ನ ಎಲ್ಲ ಇನ್ಫಾರ್ಮೇಶನ್ ಪಟ ಅಂತ ನೋಡ್ಕೊಂಡು ಬರೋಣ. ಏನೇನ್ ಕೊಟ್ಟಿದ್ದಾರೆ Mark 3 ಅಂದ್ರೆ, ನೀವು ಅಲ್ಲಿ ಏನೇನ್ ಕೊಟ್ಟಿದ್ದಾರೆ, ತಗೋಬೋದಾ ಬೇಡವಾ, ಯಾರಿಗೆ ಇದು ಇಷ್ಟ ಆಗುತ್ತೆ, ಯಾರಿಗೆ ಇಷ್ಟ ಆಗಲ್ಲ, ಮತ್ತೆ ಏನ್ ಯೂಸ್ ಆಗುತ್ತೆ, ಏನ್ ಯೂಸ್ ಆಗಲ್ಲ, ಕೊಟ್ಟಿರೋ ಅಮೌಂಟ್ಗೆ ಕಂಪನಿ ಏನೇನ್ ಕೊಟ್ಟಿದೆ ಅನ್ನೋದನ್ನ ಇದರಲ್ಲಿ ನೋಡ್ಕೊಂಡ್ ಬರೋಣ. ಒಂದು ಸ್ಪೆಷಲ್ ಫ್ಯೂಚರ್ ಇದೆ, ಅದ್ರ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಇದು ನಿಕಾನ್ Z6 Mark 3. ಇದು Mark 2 ಗಿಂತ 3.5x ಫಾಸ್ಟರ್ ಅಂತ ನಿಕಾನ್ ಕಂಪನಿ ಹೇಳ್ತಾರೆ. ಅಂದ್ರೆ ಅಷ್ಟು ಫಾಸ್ಟ್ ಅಂತ ನಾವು ತಗೊಂಡು ಕೈಯಲ್ಲಿ ಯೂಸ್ ಮಾಡಿದಾಗ್ಲೇ ಅವ್ರು ಹೇಳಿದ ಸತ್ಯನ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದ್ರ ನೆಕ್ಸ್ಟ್ ಬಂದ್ರೆ, ಇದು 24.4 or 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ. ಆಮೇಲೆ ಇದರಲ್ಲಿ ಪಿಕ್ಸೆಲ್ ಎಷ್ಟು ಗೊತ್ತಾ, ಮಿಲಿಯನ್ ಪಿಕ್ಸೆಲ್ಸ್ ಇದೆ. ಇದರಲ್ಲಿ 26.79 ಮಿಲಿಯನ್ ಪಿಕ್ಸೆಲ್ಸ್ ಇದೆ. ಆದ್ರೆ ಇದರಲ್ಲಿ ಎಫೆಕ್ಟಿವ್ ಪಿಕ್ಸೆಲ್ಸ್ ಎಷ್ಟು ಗೊತ್ತಾ, 24.5 ಮಿಲಿಯನ್ ಪಿಕ್ಸೆಲ್ಸ್. ಅಂದ್ರೆ ಇದನ್ನ 26 ಮೆಗಾ ಪಿಕ್ಸೆಲ್ ಅಂತ ನಾವು ತಿಳ್ಕೊಬಹುದು. ಬಟ್ ಆದ್ರೆ ಎಫೆಕ್ಟಿವ್ ಮೆಗಾ ಪಿಕ್ಸೆಲ್ ಅಂತ 24.5 ಮಿಲಿಯನ್ ಪಿಕ್ಸೆಲ್ಸ್ ಇರೋದ್ರಿಂದ ಇದು 24.5 ಮೆಗಾ ಪಿಕ್ಸೆಲ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇದು 24 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ. ಇದು ಸೆನ್ಸರ್ ಸೈಜ್ ಎಷ್ಟು ಗೊತ್ತಾ, 35.9 23.9 mm ಇದರ ಸೆನ್ಸರ್ ಸೈಜ್. ಸಿಮೋಸ್ ಸೆನ್ಸರ್ XSpeed 7 ಇಮೇಜ್ ಪ್ರೊಸೆಸರ್ ನ ಹೊಂದಿದೆ. ಅಂದ್ರೆ ಇಮೇಜ್ ನಾವ್ ನೋಡ್ತಾ ಇರ್ತೀವಲ್ಲ, ಕಲರ್, ಶಾರ್ಪ್ನೆಸ್, ಅದ್ರ ಎಷ್ಟು FPS ವರ್ಕ್ ಆಗುತ್ತೆ, ಇದೆಲ್ಲ ಪ್ರೊಸೆಸ್ ಮಾಡೋದು 7 ಪ್ರೊಸೆಸರ್ XSpeed. ಇದರ ಬಾಡಿ weight ಬಗ್ಗೆ ಬಂದ್ರೆ, ಇದರ ಬಾಡಿ weight 760 grams. ಮತ್ತೆ ಇದು Z ಮೌಂಟ್ ಕ್ಯಾಮ್ರಾ ಆಗಿದೆ. ಅಂದ್ರೆ ಮಿರರ್ಲೆಸ್ ಎಲ್ಲ ಈಗ ಆಲ್ಮೋಸ್ಟ್ Z ಮೌಂಟ್ ಅಲ್ಲೇ ಬರ್ತಾ ಇರೋದು. ಬಟ್ ಮೆನ್ಷನ್ ಮಾಡಿ ಹೇಳ್ತೇನೆ, Z ಮೌಂಟ್ ಕ್ಯಾಮ್ರಾ. ಬಟ್ ಇದರಲ್ಲಿ ನಿಕಾನ್ ಹಳೆ F ಮೌಂಟ್ ಲೆನ್ಸಸ್ ಗಳನ್ನ ಯೂಸ್ ಮಾಡಬಹುದು ಅಂದ್ರೆ ಖಂಡಿತ ಯೂಸ್ ಮಾಡಬಹುದು. ಅಡಾಪ್ಟರ್ ಹಾಕೊಂಡು ಯೂಸ್ ಮಾಡಬಹುದು. ಅಡಾಪ್ಟರ್ ಎಲ್ಲ ಹೆಂಗೆ ಗೊತ್ತಾ, ತೀರಾ ತುಂಬಾ ಫಾಸ್ಟ್ ಆಗೂ ವರ್ಕ್ ಆಗಲ್ಲ, ಹಂಗಂತ ತುಂಬಾ ಸ್ಲೋ ಆಗೂ ವರ್ಕ್ ಆಗಲ್ಲ. ಓಕೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಒರಿಜಿನಲ್ ಆ Z ಮೌಂಟ್ ಲೆನ್ಸಸ್ ಏನಿದೆ ಅದೇ ಹಾಕೊಂಡು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ನನ್ನ ಒಂದು ಒಪಿನಿಯನ್. ಓಕೆ, ನೆಕ್ಸ್ಟ್ ಫೋಟೋಗ್ರಫಿ ಓರಿಯೆಂಟೆಡ್ ಅಲ್ಲಿ ಏನ್ ಚೆನ್ನಾಗಿರುತ್ತೆ ಈ ಕ್ಯಾಮ್ರಾ ಅಂತ ನೋಡೋದಾದ್ರೆ, ಇದರ ಮೆಗಾ ಪಿಕ್ಸೆಲ್ ಫೋಟೋಗ್ರಫಿಗೆ ಅಂತ 24.4 ಮೆಗಾ ಪಿಕ್ಸೆಲ್ ಅಂತ ಕಂಪನಿ ಅನೌನ್ಸ್ ಮಾಡಿ. ಇದರ ಅಕಸ್ಮಾತ್ ನೀವು ಒಂದು ಫೋಟೋ ಲಾರ್ಜ್ ಅಲ್ಲಿ ಇಟ್ಟು ಒಂದು ಫೋಟೋ ತೆಗೆದ್ರೆ ಏನ್ ರೆಸಲ್ಯೂಷನ್ ಅಲ್ಲಿ ಬರುತ್ತೆ, ಇದು ತುಂಬಾ ಇಂಪಾರ್ಟೆಂಟ್. ನಾವು ಹಾಕ್ಸೋಂತ ಆಲ್ಬಮ್ ಪ್ರಿಂಟಿಂಗ್ ಗಳಲ್ಲಿ ಸ್ವಲ್ಪ ನಾವು ಏನ್ ದೊಡ್ಡ ಸೈಜ್ ಅಲ್ಲಿ ಫೋಟೋಸ್ ಗಳನ್ನ ಹಾಕ್ತಿವಿ, ಈ ಲೇ ಫ್ಲಾಟ್ ಆಲ್ಬಮ್ಸ್ ಎಲ್ಲ ಅಂತ ನಾವ್ ಏನ್ ಕರಿತೀವಿ, ಸ್ವಲ್ಪ ದೊಡ್ಡ ಸೈಜ್, ಅದಕ್ಕೆಲ್ಲ ಈ ರೆಸಲ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಿಂಟಿಂಗ್ ಅಲ್ಲಿ ಇದು ಮ್ಯಾಟರ್ ಆಗುತ್ತೆ. ಹಂಗಾದ್ರೆ ಇದು ರೆಸಲ್ಯೂಷನ್ ಏನಂತ ಅಂದ್ರೆ 6048 ಇಂಟು 4032 ಅಂದ್ರೆ 6K ರೆಸಲ್ಯೂಷನ್ ಇದೆ. ಒಂದೊಂದು ಫೋಟೋ 6K ರೆಸಲ್ಯೂಷನ್ ಇರುತ್ತೆ. ಸೊ ಓಕೆ, ಚೆನ್ನಾಗಿರುತ್ತೆ. ಇವಾಗೆಲ್ಲ 8000 9000 ರೆಸಲ್ಯೂಷನ್ ಕ್ಯಾಮ್ರಾಸ್ ಎಲ್ಲ ಬಂದಿದೆ. ಅಂದ್ರೆ ಇಮೇಜ್ ಸೈಜ್ ಬಂದು 8000 9000 ಎಲ್ಲ ಬರ್ತಾ ಇದೆ. ಬಟ್ ನಿಕಾನ್ ಅಲ್ಲಿ ಅವಾಗಿಂದ 6K ರೆಸಲ್ಯೂಷನ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಪಿಕ್ಸೆಲ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ರೆಸಲ್ಯೂಷನ್ ಪಿಕ್ಸೆಲ್ಸ್ ಎರಡೂ ಇಂಪಾರ್ಟೆಂಟ್. ಎರಡೂ ಕೂಡ ಸಮತೂಕವಾಗಿ ಇರ್ಬೇಕಾಗತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ರೆಸಲ್ಯೂಷನ್ ಪಿಕ್ಸೆಲ್ಸ್ ಇಲ್ಲ ಅಂದ್ರೂ ಕಷ್ಟ ಆಗುತ್ತೆ, ಪಿಕ್ಸೆಲ್ಸ್ ಇದ್ರೆ ರೆಸಲ್ಯೂಷನ್ ಇಲ್ಲ ಅಂದ್ರೂ ಕಷ್ಟ ಆಗುತ್ತೆ. ಅದೆಲ್ಲ ಹಂಗೆ ಒಂಥರ. ಇದ್ರಲ್ಲಿ ನೋಡಿ, ಈಗ ಕೆಲವೊಂದ್ಸರಿ ಇದು 4K ಕ್ಯಾಮ್ರಾ ಅಂತ ಹೇಳ್ತಾರೆ, ಬಟ್ ಕ್ರಾಪಿಂಗ್ ಇರುತ್ತೆ ಅದರಲ್ಲಿ. ವಿತೌಟ್ ಕ್ರಾಪಿಂಗ್ 4K ಇದ್ದಾಗಲೇ ನಮ್ಗೆ ಪ್ರೊಫೆಷನಲಿಸ್ಟ್ ಗೆ ಯೂಸ್ ಆಗೋದು. ಅಕಸ್ಮಾತ್ ಕ್ರಾಪಿಂಗ್ ಇದ್ದಾಗ ಏನಾಗುತ್ತೆ, ನಾವು ಸುಮ್ಮನೆ 4K ರೆಕಾರ್ಡ್ ಮಾಡ್ಬೋದು ಅಂತ ಬರುತ್ತೆ. ಆ ತರ ಇರುತ್ತೆ. ಟೆಕ್ನಾಲಜಿ ಯಾವಾಗ್ಲೂ ಫುಲ್ ಫಾರ್ಮ್ ಆಗಿದ್ದಾಗಲೇ ನಮ್ಗೆ ಅದು ಫುಲ್ ಫಾರ್ಮ್ ಅಂತ ಹೇಳಿಕ್ಕಾಗತ್ತೆ. ಸೊ ಇದು 6K, ಇದು ಒಳ್ಳೆ ರೆಸಲ್ಯೂಷನ್. ಆರಾಮಾಗಿ ಲಾರ್ಜ್ ಸೈಜಸ್ ಆಫ್ ಪ್ರಿಂಟ್ಗಳನ್ನ ಹಾಕೋಬಹುದು ಆರಾಮಾಗಿ. ಸೊ ಇದರಲ್ಲಿ ಪ್ರಿಂಟ್ ಓಕೆ ಚೆನ್ನಾಗಿದೆ. ಈ ಕ್ಯಾಮ್ರಾದಲ್ಲಿ 3 ಫಾರ್ಮೆಟ್ ಅಲ್ಲಿ ನಾವು ಫೋಟೋ ತೆಗಿಬಹುದು: ರಾ, HE, IF ಅಂಡ್ JPEG. ಸೊ ಇಲ್ಲಿ ರಾ ಮತ್ತೆ JPEG ಅಲ್ಲಿ ಸೆಂಟ್ರಲ್ ಇದೆಯಲ್ಲ, HEIF, ಇದಕ್ಕೀಗ JPEG ಅಲ್ಲ ರಾನು ಅಲ್ಲ, ಆತರ ತಿಳ್ಕೊಬಹುದು ನಾವು. ಅಂದ್ರೆ ಕ್ವಾಲಿಟಿ ಇರುತ್ತೆ, ಬಟ್ ರಾನ್ ಅಷ್ಟಿರಲ್ಲ. ಬಟ್ JPEG ಗಿಂತ ಜಾಸ್ತಿ ಇರುತ್ತೆ. ಈ ತರದಲ್ಲಿ ತೆಗಿಬಹುದು. ಇದು 14 ಬಿಟ್ ಕಲರ್ ಬರುತ್ತೆ. ಇದ್ರಲ್ಲಿ ತೆಗೆದ್ರೆ ನಾವು 14 ಬಿಟ್ ಕಲರ್ ಅಲ್ಲಿ ನಾವು ಒಂದು ಇಮೇಜ್ ಗಳನ್ನ ಕ್ಯಾಪ್ಚರ್ ಮಾಡ್ಬೋದು. ಸೊ ಓಲ್ ಓವರ್ ನಾನು ಇದರ ಎಲ್ಲಾನು ನೋಡ್ತಾ ಇದ್ದಾಗ ನನ್ಗೆ ಏನ್ ಅನಿಸುತ್ತೆ ಅಂದ್ರೆ, ಇದು ನಮ್ಮ ಕನ್ವೆನ್ಷನಲ್ ಅಂಡ್ ಕ್ಯಾಂಡಿಡ್ ಎರಡಕ್ಕೂ ಈ ಕ್ಯಾಮ್ರಾ. ನೆಕ್ಸ್ಟ್ ಇನ್ನೂ ಇದೆ, ಇನ್ನು ನೋಡೋಣ. ಇನ್ನ ಪಿಕ್ಚರ್ ಪ್ರೊಫೈಲ್ಸ್ ಬಂದ್ರೆ, ನಾವು ಹೇಳ್ತೀವಲ್ಲ ವಿವಿಡ್, ನ್ಯಾಚುರಲ್, ಮತ್ತೆ ಈ ತರ ಒಂದು ಡೇಲೈಟ್ ಅಂತೆಲ್ಲ ನಾವು ಹಾಕೊಂತೀವಲ್ಲ. ಸೊ ಇದೆಲ್ಲ ತುಂಬಾ ಇದೆ. ಇದ್ರಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಬಟ್ ಮಾಮೂಲಿ ಏನಿತ್ತೋ ಅದನ್ನೇ ಸೇಮ್ ಕಂಟಿನ್ಯೂ ಮಾಡಿದ್ದಾರೆ. ನಾವು ಆ ಥರದೆಲ್ಲ ನಮ್ಗೇನ್ ಮ್ಯಾಟರ್ ಆಗೋದಿಲ್ಲ. ಬಟ್ ಅದಕ್ಕಿಂತ ನೆಕ್ಸ್ಟ್ ಬಂದ್ರೆ ನಮ್ಗೆ ಮ್ಯಾಟರ್ ಆಗುತ್ತೆ ಫೋಕಸ್ ಪಾಯಿಂಟ್. ನಾನು ಇವರ ವೆಬ್ಸೈಟ್ ನಲ್ಲಿ ನೋಡ್ಬೇಕಾದ್ರೆ ಮೋಸ್ಟ್ಲಿ ನನಗೆ ನೋಡಕ್ ಬರಲ್ಲ ಅಂತ ಅನ್ಸುತ್ತೆ. ನಾನು ಸ್ವಲ್ಪನೇ ನೋಡಿರೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಏನೋ ನನ್ಗೆ ಗೊತ್ತಿಲ್ಲ. ಬಟ್ ನನಗೆ ಸಿಕ್ಕದಷ್ಟು ನಾನು ಹೇಳ್ತಾ ಇದ್ದೀನಿ, ಸರಿನಾ? ನೀವು ಒಂದ್ಸರಿ ರೀಚೆಕ್ ಮಾಡ್ಕೊಳ್ಳಿ. ಇದರ ಆಟೋ ಫೋಕಸಿಂಗ್ ಪಾಯಿಂಟ್ ಎಷ್ಟು ಗೊತ್ತಾ, 273 ಇಂದ 299 ವರ್ಗು ಇವರ ಆಟೋ ಫೋಕಸಿಂಗ್ ಪಾಯಿಂಟ್ಸ್ ಈ ಕ್ಯಾಮ್ರಾದಲ್ಲಿ
ವರ್ಕ್ ಆಗುತ್ತೆ ಅಂತ ನಿಕಾನ್ ಅವರು ಹೇಳಿದ್ದಾರೆ. ಇದರಲ್ಲಿ ಜಾಸ್ತಿ ಇರ್ಬೋದು ಕಮ್ಮಿ ಇರ್ಬೋದು, ಬಟ್ ನಾನ್ ನೋಡಿರೋದು ಇಷ್ಟೇನೆ ಇವ್ರ ವೆಬ್ಸೈಟ್ ನಲ್ಲಿ, ಸರಿನಾ? ಇಷ್ಟನ್ನ ಇವರು ಅನೌನ್ಸ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಇನ್ನೊಂದ್ ಸ್ವಲ್ಪ ಫೋಕಸಿಂಗ್ ಪಾಯಿಂಟ್ಸ್ ಕೊಡ್ಬೋದಾಗಿತ್ತೇನೋ ಅಂತ ನನಗನ್ಸುತ್ತೆ. ಯಾಕೆ ಗೊತ್ತಾ, ಇವಾಗೆಲ್ಲ ಫೋಕಸ್ ಪಾಯಿಂಟ್ಸ್ ಇದೆ ಸ್ವಲ್ಪ ಹಬ್ಬರ ಜಾಸ್ತಿ ಆಗಿರೋದು. ಸೊ ಹಾಗಾಗಿ ಕೊಡ್ಬೋದಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ. ಆಮೇಲೆ ಈ ಕ್ಯಾಮ್ರಾದಲ್ಲೋ ಇದ್ರ ನೆಕ್ಸ್ಟ್ ಕ್ಯಾಮ್ರಾದಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಈ ಕ್ಯಾಮ್ರಾದಲ್ಲಿ ನಾನ್ ನೋಡಿದ್ದು ಪ್ರೀ ಕ್ಯಾಪ್ಚರ್ಡ್ ಒಂದು ಫ್ಯೂಚರ್ ಇದೆ. ಅಂದ್ರೆ ಏನಂದ್ರೆ, ಈಗ ನಾವು ಒಂದು ಯಾರೋ ಒಬ್ರದ್ದು ಒಂದು ಫೋಟೋ ತೆಗಿಬೇಕು ಅಂತ ಅನ್ಕೊ, ಯಾವ್ದೋ ಒಂದು ಮೂವ್ಮೆಂಟ್ ನಡೀತಾ ಇದೆ, ಸೊ ತೆಗಿಬೇಕು. ಸೊ ನಾವು ರೆಕಾರ್ಡಿಂಗ್ ಬಟನ್ ಇಲ್ಲ ಕ್ಯಾಪ್ಚರ್ ಬಟನ್ ನಾವು ಪ್ರೆಸ್ ಮಾಡಿದಾಗ ಆ ಮೂವ್ಮೆಂಟ್ ಅಷ್ಟೇ ಅಲ್ಲ, ನಾವು ಇನ್ನೇನ್ ಪ್ರೆಸ್ ಮಾಡುವಂತ 1 ಸೆಕೆಂಡ್ 2 ಸೆಕೆಂಡ್ ಹಿಂದೆ ಇರುವಂತ ಮೂವ್ಮೆಂಟ್ ಕೂಡ ಅದು ಆಟೋಮೆಟಿಕ್ಲಿ ಕ್ಯಾಪ್ಚರ್ ಮಾಡಿರುತ್ತೆ ಕ್ಯಾಮ್ರಾ ಆನ್ ಆಗಿ. ಓಕೆನಾ? ಖಂಡಿತ ಸುಮ್ನೆ ತಮಾಷೆ ಮಾಡ್ದೆ, ಕ್ಯಾಪ್ಚರ್ ಆಗಿರುತ್ತೆ. ಸೊ ಅಂದ್ರೆ ಇಂದ್ಲದು ಕ್ಯಾಪ್ಚರ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು 2ನೇದು 3ನೇ ಶಾರ್ಟ್ ನಾವು ಕ್ಯಾಚ್ ಮಾಡಕ್ಕೆ ಪಾಯಿಂಟ್ ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ಮೊದಲನೇದು ಕ್ಯಾಪ್ಚರ್ ಆಗಿರುತ್ತೆ, 2ನೇದು 3ನೇದು ಮಾತ್ರ ಅಲ್ಲ, ಮೊದಲನೇದು ಕ್ಯಾಪ್ಚರ್ ಆಗಿರುತ್ತೆ. ಅಂದ್ರೆ ಪ್ರೀ ಕ್ಯಾಪ್ಚರ್ಡ್ ಫ್ಯೂಚರ್ ಅನ್ನ ಇದರಲ್ಲಿ ಆಡ್ ಮಾಡ್ಕೊಟ್ಟಿದ್ದಾರೆ. ಸೊ ಅದೊಂದು ನಮ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಅದು ನಮ್ಗೆ ಬೇಕಾಗುತ್ತೋ ಬೇಡವಾಗುತ್ತೋ ಅದು ಬೇರೆ ಪ್ರಶ್ನೆ, ಬಟ್ ಮೂಮೆಂಟ್ ಮಿಸ್ ಆಗಲ್ಲ ಅಲ್ವಾ? ನಾವು ಫೋಟೋಗ್ರಾಫರ್ಸ್ ಗಳು ಮೂಮೆಂಟ್ ಮಿಸ್ ಆಗದೆ ತೆಗಿಯೋದನ್ನೇ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ತೀವಿ. ಯಾವಾಗ್ಲೂ ಮೂಮೆಂಟ್ ಮಾತ್ರ ಮಿಸ್ ಆಗ್ಬಾರ್ದು ಅಷ್ಟೇ. ಸೊ ಅದಕ್ಕೆ ಇದು ಒಂಥರ ನನ್ಗೇನೋ 5 ಸ್ಟಾರ್ ರೇಟಿಂಗ್ ಅಂತ ಹೇಳ್ಬಿಡ್ಬೋದು. ಈ ತರ ಒಂದು ಸೆಟ್ಟಿಂಗ್ಸ್ ಗಳು ಇಟ್ಸ್ ಟೂ ಗುಡ್. ಈ ತರದೆಲ್ಲ ಬರ್ಬೇಕು, ಈ ತರ ಬಂದ್ರೇನೆ ನಮ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ Z6 ಅಲ್ಲ Z6 Mark 3 ಅಲ್ಲಿ ಈ ಒಂದು ಫ್ಯೂಚರ್ ಇದೆ ಅಂತ ನಿಕಾನ್ ವೆಬ್ಸೈಟ್ ಅಲ್ಲಿ ಇದೆ. ನನ್ನ ಪ್ರಕಾರ ಇರುತ್ತೆ, ಇಲ್ದೇನೆ ಕಂಪ್ನಿ ಏನೋ ಹಾಕೋದಿಲ್ಲ. ಬಟ್ ಟೂ ಗುಡ್, ಸೂಪರ್. ನೆಕ್ಸ್ಟ್ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ 5 ಆಕ್ಸಿಸ್ ಇಮೇಜ್ ಸ್ಟೆಬಿಲೈಸರ್ ಕೂಡ ಇದ್ರಲ್ಲಿ ಇದೆ, 8 ಸ್ಟಾಪ್ ವರ್ಗು. ನನ್ಗೇನ್ ಅನ್ಸುತ್ತೆ ಎಲ್ಲಾ ಕಂಪ್ನಿಗಳು ಅದೊಂಥರ ಡಿಫಾಲ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ 8 ಸ್ಟಾಪ್ ಅನ್ನೋದನ್ನ. ಸೊ ಎಲ್ಲರೂ ಕೊಡ್ತಾ ಇದಾರೆ. ನನ್ನ ಪ್ರಕಾರ ಇನ್ನು ಮುಂದೊಂದು ದಿನಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಬೋದೇನೋ, ಜಾಸ್ತಿ ಆಗ್ಬೋದೇನೋ ಆ ಸ್ಟಾಪ್ ರೇಂಜ್ ಅಂತ ನಾನು ಅನ್ಕೋತೀನಿ. ಬಟ್ ಇದರಲ್ಲೂ ಕೂಡ ಇಮೇಜ್ ಸ್ಟೆಬಿಲೈಸಿಂಗ್ ಅಂತ ಏನಿದೆ ಅದು ಇದೆ, ಈ ಕ್ಯಾಮ್ರಾದಲ್ಲೂ ಇದೆ. ಸೊ ನೆಕ್ಸ್ಟ್ ಬರೋದೇನಂದ್ರೆ, ನಿಕಾನ್ ಅಲ್ಲಿ ಆಕ್ಚುಲಿ ವಿಡಿಯೋಗಳನ್ನ ಸ್ವಲ್ಪ ತೆಗಿಬೇಕಾದ್ರೆ ವಿಡಿಯೋ ಸೂಪರ್ ಆಗಿ ಬರ್ತಾ ಇತ್ತು, ಬಟ್ ಇಲ್ಲಿವರೆಗೂ ಈ ಮಾಡೆಲ್ ಇಂದ ಸ್ವಲ್ಪ ಇನ್ನೊಂದು ಸ್ಟೆಪ್ ಮೇಲ್ ತಗೊಂಡು ಹೋಗಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಇದರಲ್ಲಿ 6K ವಿಡಿಯೋನ ರೆಕಾರ್ಡ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ 5.4K ಅದನ್ನ 6K ಅಂತ ನಾವು ಅವರೇಜ್ ತಗೊಬಹುದು, ಸರಿನಾ? 6K ರೆಸೊಲ್ಯೂಷನ್ ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ಬೋದು. 60p ಅಲ್ಲಿ 25, 24, 30p ಅಲ್ಲ, 60p ಅಲ್ಲಿ ರೆಕಾರ್ಡ್ ಮಾಡ್ಬೋದು. ಇದು ನಮ್ಗೊಂಥರ ಹೊಸ ಆಪ್ಷನ್, ಹೊಸದಾಗಿ ಎಕ್ಸೈಟಿಂಗ್ ಆಗುವಂತ ಒಂದು ಆಪ್ಷನ್, ಸೂಪರ್ ಆಗಿದೆ. ನಾವು ಇದನ್ನ ಕಂಪ್ಲೀಟ್ಲಿ ಯೂಸ್ ಮಾಡ್ಬೋದೇನೋ ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ಎಲ್ಲೂ ಕೂಡ ನಮ್ಗೆ ಕ್ಯಾಮ್ರಾ ಒಳಗಡೆ ರೆಕಾರ್ಡ್ ಮಾಡುವಂತ ಆಪ್ಷನ್ಸ್ ಗಳು ಸ್ವಲ್ಪ ಕಮ್ಮಿ ಬೇರೆ ಕ್ಯಾಮ್ರಾಗಳಲ್ಲಿ. ಬಟ್ ಈ Z6 Mark 3 ಅಲ್ಲಿ ಕ್ಯಾಮ್ರಾ ಒಳಗಡೆನೆ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್, SSD ಇದನ್ನೆಲ್ಲ ಹಾಕದೇನೆ, ಕೇಬಲ್ ಕನೆಕ್ಟ್ ಮಾಡಿ ಇನ್ನೊಂದು ಹಾರ್ಡ್ವೇರ್ ಅಲ್ಲಿ ರೆಕಾರ್ಡ್ ಮಾಡದೇನೆ, ಒಳಗಡೆನೆ ಮೆಮೊರಿ ಕಾರ್ಡ್ ಒಳಗಡೆನೆ ನಾವು ಹೆಂಗೆ HD 4K ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತೀವಿ, ಹಾಗೆ 6K ಕೂಡ 60p ಅಲ್ಲಿ ರೆಕಾರ್ಡ್ ಮಾಡುವಂತ ಆಪ್ಷನ್ ಈ ಕ್ಯಾಮ್ರಾದಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನನ್ಗೆ ಒಂಥರ 5 ಸ್ಟಾರ್ ರೇಟಿಂಗ್ ಇದ್ದಂಗೆ, ಇದು ಸೂಪರ್ ಆಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈ ಆಪ್ಷನ್ ಚೆನ್ನಾಗಿದೆ, ನಮ್ಗೆ ಸಿಕ್ಕಾಪಡೆ ಯೂಸ್ ಆಗುತ್ತೆ. ನೆಕ್ಸ್ಟ್ 4K ಬಂದ್ರೆ 4K ಅಲ್ಲಿ 2 ಆಪ್ಷನ್ ಇದೆ, ಒಂದು 60p, ಇನ್ನೊಂದು 120p. ಸೊ 60p ಅಲ್ಲಿ ಕ್ರಾಪ್ ಆಗೋದಿಲ್ಲ. ನಾನು ಹಿಂದೇನೆ ಹೇಳದ್ನಲ್ಲ, ಕೆಲವೊಂದು ಕ್ಯಾಮ್ರಾದಲ್ಲಿ 4K ಅಂತ ಕೊಡ್ತಾರೆ ಬಟ್ ಕ್ರಾಪ್ ಆಗ್ಬಿಡುತ್ತೆ ಅಂತ. ಬಟ್ ಈ ನಿಕಾನ್ Z6 Mark 3 ಮಾಡೆಲ್ ಏನಿದೆ ಇದರಲ್ಲಿ 4K 60p ನೀವು ರೆಕಾರ್ಡ್ ಮಾಡ್ತಾ ಇದ್ರೆ ಕ್ರಾಪ್ ಆಗೋದಿಲ್ಲ. ಆದ್ರೆ 4K 120p ಸ್ಲೋ ಮೋಷನ್ ಇದೆಯಲ್ಲ, ಇದು ರೆಕಾರ್ಡ್ ಆದ್ರೆ ಕ್ರಾಪ್ ಆಗುತ್ತೆ. ಸೆನ್ಸರ್ ಅಲ್ಲಿ ಇದು ಕ್ರಾಪ್ ಆಗುತ್ತೆ. ಕ್ರಾಪ್ ಆಗೋದಂದ್ರೆ ಏನು ಅಂದ್ರೆ ಕೆಲವ್ರಿಗೆ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಇರ್ಲಿ ಅಂತ ಹೇಳ್ತಾ ಇದೀನಿ. ಕ್ರಾಪ್ ಆಗೋದಂದ್ರೆ ಒಂದು ವೈಟ್ ಶಾಟ್ ಇರ್ತೀವಿ, ಸರಿನಾ? ಈ ಕಿಟಕಿಯಿಂದ ಆ ಕಿಟಕಿವರೆಗೂ ಒಂದು ವೈಟ್ ಶಾಟ್. ಸೊ ಕ್ರಾಪ್ ಆದ್ರೆ ಏನಾಗುತ್ತೆ ಹೇಳಿ, ಸೊ 2 ಕಿಟಕಿನೂ ಮೀರಿಸ್ಕೊಂಡು ಮುಂದೆ ಕೊಟ್ಟೋಗ್ಬಿಡುತ್ತೆ. ಸೊ ನಮಗೆ ವಿತ್ ಕಿಟಕಿ ಬೇಕು, ಸೊ ಅದಕ್ಕೆ ವೈಟ್ ಶಾಟ್ ಇಟ್ಕೊಂಡು ಕೂತಿರೋದು. ಸೊ 24mm ಇರ್ದಿದ್ದು 20mm 18mm ಹೊರಟೋಗ್ಬಿಡುತ್ತೆ ಮುಂದಕ್ಕಲ್ವಾ. ಸೊ ಅವಾಗ ನಮ್ಗೆ ಶಾರ್ಟ್ ಬೇಕು ಅಂತ ಇದ್ದಿದ್ದು ಸಿಗೋದಿಲ್ಲ. ಸೊ ಕ್ರಾಪ್ ಆದ್ರೆ ನಮ್ಗೆ ಏನಾಗುತ್ತೆ, ಈ ಒಂದು ಫ್ರೇಮ್ ಸಿಗೋದಿಲ್ಲ, ಫ್ರೇಮ್ ಲಾಸ್ ಆಗುತ್ತೆ. ಸೊ ಇದರಲ್ಲಿ 120p ಅಲ್ಲಿ ಮಾತ್ರ ಕ್ರಾಪ್ ಆಗುತ್ತೆ, 4K 60p ಅಲ್ಲಿ ಕ್ರಾಪ್ ಆಗೋದಿಲ್ಲ. ನಾವು ಯಾವಾಗ್ಲೂ ನಾರ್ಮಲ್ ರೆಕಾರ್ಡ್ ಮಾಡೋದು 4K 60p ಅಲ್ಲಿ. ನಾನು 4K ನ ಯೂಸ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಇದು ತುಂಬಾ ಒಳ್ಳೆ ಕ್ಯಾಮ್ರಾ. 6K ನ ಯೂಸ್ ಮಾಡ್ತೀನಿ ಅಂದ್ರೆ ಸಖತ್ ಕ್ಯಾಮ್ರಾ, ಇದು ಒಳ್ಳೆ ಆಪ್ಷನಲ್ ಕ್ಯಾಮ್ರಾ, ಸೂಪರ್ ಕ್ಯಾಮ್ರಾ. ಇನ್ನ ಫುಲ್ HD ವಿಷಯಕ್ಕೆ ಬಂದ್ಬಿಡೋಣ ಡೈರೆಕ್ಟ್ ಆಗಿ. ಸೊ ಇಲ್ಲಿ ಫುಲ್ HD ಏನಾಗಿದೆ ಅಂದ್ರೆ ನಿಮ್ಗೆ 60ಲೂ ರೆಕಾರ್ಡ್ ಮಾಡ್ಬೋದು, 100ಅಲ್ಲೂ ರೆಕಾರ್ಡ್ ಮಾಡ್ಬೋದು, 120 ಬೇಗ 120ಲೂ ಮಾಡ್ಬೋದು. ಅದಕ್ಕಿಂತ ಮೇಲೆ ವಿತೌಟ್ ಕ್ರಾಪಿಂಗ್ 240p ವರ್ಗುನು ಫುಲ್ HD ರೆಕಾರ್ಡ್ ಮಾಡ್ಬೋದು. ನಾವು ಫುಲ್ HD ಕ್ಯಾಮ್ರಾ ಆಗ ಜಮಾನದಲ್ಲಿ ಬಂದಾಗ ಫುಲ್ HD 60p ಕೊಟ್ಟಿದ್ದಾರೆ ಅಂತ ಹೆಂಗ್ ಅನ್ಕೋತಾ ಇದ್ವಿ. ಈಗ 6K ಅನ್ಕೋತಾ ಇದೀವಲ್ಲ, 6K 60p ಕೊಟ್ಟಿದ್ದಾರೆ ಅಂತ ಆ ರೇಂಜ್ ಫುಲ್ HD ಅನ್ಕೊಂತಾ ಇದ್ದಿದ್ದು 60p ಕೊಟ್ಟಿರೋದಕ್ಕೆ. ಕೆಲವೊಂದ್ಸಲ 120p ಕೊಟ್ಬಿಟ್ರೆ ವಾವ್ ಸ್ಲೋ ಮೋಷನ್ ಕೊಟ್ಟಿದ್ದಾರೆ ಅಂತ ಅನ್ಕೊಂತಾ ಇದ್ವಿ. ಈಗ 240p ಕೊಟ್ಟಿದ್ದಾರೆ. ಯಾವ್ದ್ರಲ್ಲಿ?
ನಿಕಾನ್ G6 Mark 3 ಅಲ್ಲಿ 240p ವರೆಗೂ ಫುಲ್ HD ರೆಕಾರ್ಡ್ ಮಾಡ್ಬೋದು. ಅದು ಯಾವ ರೇಂಜ್ಗೆ ಅಪ್ಪ ಭಯಾನಕ ಆಗುತ್ತೆ. 12 ಬಿಟ್ ಅಲ್ಲೂ ರೆಕಾರ್ಡ್ ಮಾಡ್ಬೋದು, 10 ಬಿಟ್ 8 ಬಿಟ್ ಅಲ್ಲೂ ಈ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಬೋದು. ಅಷ್ಟು ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ತಾ ಇದಾರೆ. ಬಟ್ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಈ ಕ್ಯಾಮ್ರಾ ಹೀಟ್ ಬರ್ದೇ ಇದ್ರೆ ಓಕೆ, ಹೀಟ್ ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ DSLR ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಹೀಟ್ ಬರುವಂತ ಬಾಡಿಗಳನ್ನ ಟಚ್ ಮಾಡಿ ಫೀಲ್ ಮಾಡಿ ಅಭ್ಯಾಸ ನಮ್ಗೆ ಆಗೋಗಿದೆ. ಸೊ ಇದು ಹೀಟ್ ಬಂದ್ರೆ ನಮ್ಗೇನು ಅಂತ ಹೆವಿ ಅಂತ ಅನ್ಸಲ್ಲ. ಸೊ ಮಿರರ್ಲೆಸ್ ಕ್ಯಾಮ್ರಾಗಳು ಆಲ್ಮೋಸ್ಟ್ ಹೀಟ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಡ್ತೀವಿ. ಸೊ ಯಾವ್ದಾದ್ರು ಕಂಪ್ನಿ ಯಾವ್ದಾದ್ರು ಕ್ಯಾಮ್ರಾ ಬಂದ್ರೆ ಒಂದ್ ಸ್ವಲ್ಪನೂ ಹೀಟ್ ಆಗದೆ ಇರೋ ತರ ಬಂದ್ರೆ ಓಕೆ, ಚೆನ್ನಾಗಿರುತ್ತೆ ಅಂತ ನನ್ನ ಫೀಲು. ಅದು ಬರುತ್ತೆ, ನೋಡ್ಬೋದು ನಾಳೆ. ಓಕೆ, ನಿಕಾನ್ ಕಂಪ್ನಿ ರೆಡ್ ಕಂಪನಿಯನ್ನ ಫುಲ್ ಆಗಿ ತಗೊಂಡ್ಮೇಲೆ ಪರ್ಚೇಸ್ ಮಾಡಿದ್ಮೇಲೆ ಅವರ ಒಂದು ಟೆಕ್ನಾಲಜಿನ ನಿಕಾನ್ ಒಂದು ವಿಡಿಯೋ ಟೆಕ್ನಾಲಜಿ ಒಳಗಡೆ ತಗೊಂಡಿದ್ದಾರೆ. ಅದನ್ನ ಇದು ಇನ್ನೊಂದು ಫ್ಯೂಚರ್ ಆಗಿ ನಮ್ಗೆ ಕೊಟ್ಟಿದ್ದಾರೆ. N-Log ಅಂತ ಬರುತ್ತೆ. ಸೊ ನಿಕಾನ್ ಅಲ್ಲಿ N-Log, ಕೆನಾನ್ ಅಲ್ಲಿ C-Log, ಸೋನಿಲಿ S-Log ಅಂತೆಲ್ಲ ಬರುತ್ತೆ. ಸೊ N-Log ಅಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಸೊ 12 ಬಿಟ್ ವರ್ಗು ನಾವು ವಿಡಿಯೋನ ರೆಕಾರ್ಡ್ ಮಾಡ್ಬೋದು, ರಾ ರೆಕಾರ್ಡಿಂಗ್ ಮಾಡ್ಬೋದು 12 ಬಿಟ್ ವರ್ಗು, ಸರಿನಾ? ಬಟ್ ಅದು ಒಂದು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಇನ್ನೂ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನೋದು ನನ್ನ ಅನಿಸಿಕೆ. ಒಂದು 14 ಬಿಟ್ ಹೆಂಗಿದ್ರು ಫೋಟೋ ಕೊಟ್ಟಿದ್ದಾರೆ, 14 ಬಿಟ್ ವಿಡಿಯೋನು ಕೊಟ್ಟಿದ್ರೆ ಅಲ್ಟಿಮೇಟ್ ಆಗ್ಬಿಡೋದೇನೋ ಅಂತ ನನ್ನ ಅನ್ಸಿಕೆ. ಬಟ್ ಅದ್ರಲ್ಲಿ ಎಷ್ಟು ಕೊಡ್ಬೇಕು ಅಂತ ಕಂಪ್ನಿಯವ್ರಿಗೆ ಗೊತ್ತಿರುತ್ತೆ. ನಾವ್ ಇಲ್ಲೆಲ್ಲ ಕೂತ್ಕೊಂಡು ಹಿಂಗೆಲ್ಲ ಮಾತಾಡಿದ್ರೆ ಎಲ್ಲಿ ಕೊಡ್ತಾರ ಅಲ್ವಾ? ನೆಕ್ಸ್ಟ್ ಅದಕ್ಕಿಂತ ಮೇಲ್ ಹೋದ್ರೆ ಇನ್ನೊಂದು ಫಾರ್ಮೆಟ್ ಇದೆ. ಇದರಲ್ಲಿ ಪ್ರೋರೆಸ್ ರಾ ಅಂತಾನು ಬರುತ್ತೆ, ಅದ್ರಲ್ಲೂ ನಾವು ರೆಕಾರ್ಡ್ ಮಾಡ್ಬೋದು. ಅದರಲ್ಲಿ 8 ಬಿಟ್ ಅಂಡ್ 10 ಬಿಟ್ ವರ್ಗು ರೆಕಾರ್ಡ್ ಮಾಡ್ಬೋದು. ಸೊ ಈ N-Log ಅಂತ ಬರುತ್ತಲ್ಲ, ಅದರಲ್ಲಿ ನೀವು 12 ಬಿಟ್ ವರ್ಗು ರೆಕಾರ್ಡ್ ಮಾಡ್ಬೋದು. ಸೂಪರ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಬರುತ್ತೆ, ಇದರಲ್ಲಿ H264 ಅಂತ ಬರುತ್ತೆ. ಅದರಲ್ಲಿ ನಾವು ರೆಕಾರ್ಡ್ ಮಾಡ್ಬೇಕಾದ್ರೆ 8 ಇಲ್ಲ 10 ಅಲ್ಲಿ ನಾವು ರೆಕಾರ್ಡ್ ಮಾಡ್ಬೋದು. ಐ ಥಿಂಕ್ ನಾನ್ ನೋಡಿರೋ ಪ್ರಕಾರ ಅಷ್ಟಲ್ಲೇ ರೆಕಾರ್ಡ್ ಮಾಡ್ಬೋದು. ಸೊ ಇದು ತುಂಬಾ ದೊಡ್ಡ ಮ್ಯಾಟರ್ ಅಂತ ಅನ್ಸೋದಿಲ್ಲ. ಈ ಫೋಟೋಗ್ರಫಿ ಕನ್ವೆನ್ಷನಲ್ ಅನ್ನೋ ಫೀಲ್ಡ್ ಅಲ್ಲಿ ಬಂದ್ರೆ ಅಷ್ಟೊಂದು ದೊಡ್ಡ ಮ್ಯಾಟರ್ ಅಂತ ಅನ್ಸೋದಿಲ್ಲ. ಬಟ್ ಕಲರ್ ಎಲ್ಲ ನಾರ್ಮಲಿ ಬರುತ್ತೆ. ಸೊ ಬಟ್ ತುಂಬಾ ಡೆಪ್ತ್ ಆಗಿ ಹೋಗ್ತೀವಿ ಅಂದ್ರೆ ಮಾತ್ರ ನಮ್ಗೆ 14 ಬಿಟ್ 16 ಬಿಟ್ ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ನಾವ್ ಇಲ್ಲಿ ಈ ತರ ಒಂದು ವೆಡ್ಡಿಂಗ್ ಫೀಲ್ಡ್ ಅಂತ ಬಂದಾಗ, ಈವೆಂಟ್ ಫೀಲ್ಡ್ ಅಂತ ಬಂದಾಗ, ಸೊ ಆತರ ಎಲ್ಲ ಒಂದು ಮ್ಯಾಟರ್ ಆಗೋದಿಲ್ಲ. ವಿಡಿಯೋಗೆ ತುಂಬಾ ಚೆನ್ನಾಗಿರೋ ಕ್ಯಾಮ್ರಾ ಇದು. ಯಾರಾದ್ರೂ ವಿಡಿಯೋಗೆ ಅಂತ ತಗೊಂಡೋಗಿದ್ರೆ ಇದನ್ನ ಆರಾಮಾಗಿ ತಗೋಬಹುದು. ಆಮೇಲೆ ಇದ್ರ ಬಾಡಿ ವೇಟ್ ಹೇಳಿದ್ನಲ್ಲ, 700 ಸಮಥಿಂಗ್ ಗ್ರಾಮ್ಸ್ ಅಷ್ಟೇ ಇದ್ರಲ್ಲಿ ಇರೋದು. ಸೊ ವಿತೌಟ್ ಕ್ಯಾಪ್ ಅದನ್ನು ಹೇಳೋದವ್ರು. ನನ್ನ ಪ್ರಕಾರ ಲೆನ್ಸ್ ಗಿನ್ಸ್ ಎಲ್ಲ ಹಾಕಿದ್ರೆ ಅದೊಂದು ಸ್ವಲ್ಪ ಆಡಿಂಗ್ ಆಗುತ್ತೆ. 700 + 700 ಇಲ್ಲ 700 + 600 ಹಾಡ್ ಆಗುತ್ತೆ. ಏನೇ ಆದ್ರೂ 1.5 kg ಒಳಗಡೆ ಬರುತ್ತೆ. ಆರಾಮಾಗಿ ತಗೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಲೈಟ್ ವೇಟ್ ಲೆನ್ಸಸ್ ಇದ್ರೆ ನಿಮ್ಗೆ ಇಷ್ಟ ಆದ್ರೆ ಅದ್ರ ಒಳ್ಳೆ ರೆಸೊಲ್ಯೂಷನ್ ಬಂದು ಹಾಕೊಂಡ್ರೆ ಮಾತ್ರ 1 kg 200 ಗ್ರಾಮ್ 100 ಗ್ರಾಮ್ ಒಳಗಡೆ ಕ್ಯಾಮ್ರಾ ಬಂದ್ಬಿಡುತ್ತೆ. ಕೈಯಂತೂ ಏನು ನೋವು ಬರಲ್ಲ. ನೀವು ತೆಗಿಬೇಕು ಅನ್ನೋ ಶಾರ್ಟ್ ಅನ್ನ ಆರಾಮಾಗಿ ತಗೋಬಹುದು. ವಿಡಿಯೋ ವೈಸ್ ಸೂಪರ್ ಕ್ಯಾಮ್ರಾ. ವ್ಯೂ ಫೈಂಡರ್ ಎಲ್ಲದ್ರಲ್ಲೂ ವ್ಯೂ ಫೈಂಡರ್ ಸ್ಪೆಷಲ್ ಸ್ಲಾಟ್ಸ್ ಗಳನ್ನ ಹಾಕೊಳ್ಳೋದಿಲ್ಲ. ಬಟ್ ಇದ್ರಲ್ಲಿ ವ್ಯೂ ಫೈಂಡರ್ ನ ಸ್ಪೆಷಲ್ ಸ್ಲಾಟ್ಸ್ ಗಳನ್ನ ಹಾಕೊಂತ ಇದೆ. ಯಾಕಂದ್ರೆ ಇದು ನಿಕಾನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ವರ್ಲ್ಡ್ ಬ್ರೈಟೆಸ್ಟ್ ವ್ಯೂ ಫೈಂಡರ್ ಅಂತ ಹೇಳಿದ್ದಾರೆ. ಇದರಲ್ಲಿ OLED ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಮತ್ತೆ ಅದ್ರ ಸೈಜ್ ಎಷ್ಟು ಗೊತ್ತಾ? 1.27 ಸೆಂಟಿಮೀಟರ್ಸ್, ಸರಿನಾ? ಇದರಲ್ಲಿ OLED ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ವ್ಯೂ ಫೈಂಡರ್ ಅಲ್ಲಿ, ಸರಿನಾ? ಅದ್ರಲ್ಲಿ ಬಂದ್ಬಿಟ್ಟು ಎಷ್ಟು ಡಾಟ್ಸ್ ಇದೆ ಅಂದ್ರೆ ಅದಕ್ಕೆ ಅಷ್ಟು ಬ್ರೈಟ್ ಇದೆ, ಕ್ಲಾರಿಟಿ ಇದೆ ಅಂತ ನಾನು ಅನ್ಕೋತೀನಿ. 5760 ಡಾಟ್ಸ್ ಇದೆ ಒಳಗಡೆ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಶಾರ್ಪ್ ಆಗುತ್ತೆ. ಆಮೇಲೆ ನಾವು ನೋಡುವಂತ ಪಿಕ್ಚರ್ಸ್ ಗಳು ಸ್ವಲ್ಪ ಲಾರ್ಜ್ ಆಗಿ ಕಾಣಿಸುತ್ತೆ. ನಾವು ಈಗ ಒಂದು ದೊಡ್ಡ ಮಾನಿಟರ್ ತಗೊಂಡು ದೊಡ್ಡದಾಗಿ ನಾವು ನೋಡಿದ್ರೆ ಎಷ್ಟು ಶಾರ್ಪ್ ಆಗಿ ಪಿಕ್ಸೆಲ್ ಟು ಪಿಕ್ಸೆಲ್ ಕಾಣಿಸುತ್ತೆ. ಸೊ ಹಾಗೆ ಇದರಲ್ಲಿ ಕಾಣಿಸುತ್ತೆ. ಆಮೇಲೆ ಇದರಲ್ಲಿ ಬ್ರೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 19 ಲೆವೆಲ್ಸ್ ಆಫ್ ಬ್ರೈಟ್ನೆಸ್ ಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಬಹುದು. ಅಂದ್ರೆ ಸ್ವಲ್ಪ ಜಾಸ್ತಿ, ಮ್ಯಾಕ್ಸಿಮಮ್ ಇನ್ನು ಸ್ವಲ್ಪ ಜಾಸ್ತಿ ಅಂತ ಮಾಡ್ತೀವಲ್ಲ, ಕಂಟ್ರೋಲಿಂಗ್ ಇರುತ್ತಲ್ಲ. ಸೊ ಫ್ಯಾನ್ ಜಾಸ್ತಿ ಮಾಡ್ತೀವಲ್ಲ, 1 2 3 4 5 6 7 8 ಅಂತ, ಹಂಗೆ 19 ಲೆವೆಲ್ಸ್ ವರ್ಗು ಬ್ರೈಟ್ನೆಸ್ ನ ಜಾಸ್ತಿ ಮಾಡ್ಕೊಬಹುದು ಅಂತ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಬ್ಯಾಟ್ರಿ ಕೂಡ ಇದರಲ್ಲಿ ಟ್ಯಾಲಿ ಆಗುತ್ತೆ. ಬ್ಯಾಟ್ರಿ ಇದು ನಾವು ಎಷ್ಟು ಜಾಸ್ತಿ ಮಾಡ್ತೀವಿ, ಕಮ್ಮಿ ಮಾಡ್ತೀವಿ, ಸೊ ಇವೆಲ್ಲ ನಮ್ಗೆ ತಿಳಿದಿರೋದೇ ಏನಿದೆ. ಜಾಸ್ತಿ ಹೆಂಗ್ ಯೂಸ್ ಮಾಡ್ತೀವಿ ಕ್ಯಾಮ್ರಾನ ಹಂಗೆ ಬ್ಯಾಟ್ರಿ ಖಾಲಿ ಆಗುತ್ತೆ ಅಂತ ನನ್ನ ಪ್ರಕಾರ. ಬಟ್ OLED ಕೊಟ್ಟಿದಾರಲ್ಲ, ಅದೇ ದೊಡ್ಡ ಖುಷಿ ನನಗೆ. ಚೆನ್ನಾಗಿರುತ್ತೆ. ಬಟ್ ನನ್ಗೇನ್ ಅನ್ಸುತ್ತೆ ಅಂದ್ರೆ, ನಾರ್ಮಲ್ ನಾವೇನು TFT ಡಿಸ್ಪ್ಲೇಗಳನ್ನ ಯೂಸ್ ಮಾಡ್ತೀವಿ ಹೊರಗಡೆ ದೊಡ್ಡದಾಗಿ, ಸೊ 2 ಇಂಚಸ್ 3 ಇಂಚಸ್ ಡಿಸ್ಪ್ಲೇ ನಾವೇನು ಯೂಸ್ ಮಾಡ್ತೀವಿ ಅದರಲ್ಲಿ OLED ಕೊಡ್ಬೋದಾಗಿತ್ತಾ ಅಂತ ನನ್ನ ಅನಿಸಿಕೆ. ಯಾಕೋತಾ ನಾವು ಯಾವಾಗ್ಲೂ ವ್ಯೂ ಫೈಂಡರ್ ಗಳನ್ನ ಯೂಸ್ ಮಾಡೋದಿಲ್ಲ. ಮಿರರ್ಲೆಸ್ ಬಂದ್ಮೇಲೆ ನಾವು ವ್ಯೂ ಫೈಂಡರ್ ಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇರೋದು. ಅದಕ್ಕೂ ಮುಂಚೆ ಕ್ಲಿಕ್ ಮಾಡ್ಬೇಕಾದ್ರೆ ಮಾತ್ರ ನಾವು ವ್ಯೂ ಫೈಂಡರ್ ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಇನ್ ಮಿಕ್ಕದ್ದೆಲ್ಲ ನಾವು ಈಗ ಮಿರರ್ಲೆಸ್ ಬಂದ್ಮೇಲೆ ವ್ಯೂ ಫೈಂಡರ್ ಅಲ್ಲೇ ಕಂಟ್ರೋಲಿಂಗ್ ಬರುತ್ತೆ. ಸೊ ನಾವು ನೋಡ್ತಾ ಇದ್ರೆ, ಸೊ ಹಾಗಾಗಿ ವ್ಯೂ ಫೈಂಡರ್ ಗಳನ್ನ ನಾವು ಯೂಸ್ ಮಾಡಿ. ಸೊ ಇವಾಗ ನನ್ನ ಒಂದು ಅನಿಸಿಕೆ ಏನಂದ್ರೆ, ನಾರ್ಮಲ್ ಡಿಸ್ಪ್ಲೇ ಅಲ್ಲೇ ಕೊಡ್ಬೋದಾಗಿತ್ತು, ಯಾವ ಕಂಪ್ನಿನೂ ಕೊಟ್ಟಿಲ್ಲ ಅಲ್ವಾ.
ಸೊ ನಾರ್ಮಲ್ ಡಿಸ್ಪ್ಲೇಲೆ ಕೊಡ್ಬೋದಾಗಿತ್ತು ಆ ಟೆಕ್ನಾಲಜಿ ಅಂತ. ಯಾಕೆಂದ್ರೆ ಕೆನಾನ್ 5D Mark III ಬಾಡಿಗಳನ್ನ ನಾವು ತುಂಬಾ ಜನ ಪರ್ಚೇಸ್ ಮಾಡಿದ್ದೆ ಆ ರೀಸನ್ಗೆ. ಆ ಡಿಸ್ಪ್ಲೇ ಮೇಲೆ ರಿಸಲ್ಟ್ ನೋಡ್ಬಿಟ್ಟೆ, ಆ ಇನ್ಸ್ಟೆಂಟ್ ರಿಸಲ್ಟ್ ನೋಡಿ ನಮ್ಗೆ ಖುಷಿ ಆಗ್ಬಿಡ್ತಾ ಇತ್ತು. ಸೊ ಅದನ್ನ ನೋಡಿ ನಾವು ಪರ್ಚೇಸ್ ಮಾಡ್ತಾ ಇದ್ವಿ. ಬಟ್ ಅದೇ ಪಿಕ್ಚರ್ನ ನಾವು ಸಿಸ್ಟಮ್ ಅಲ್ಲಿ ತಗೊಂಡೋಗಿ ಹಾಕಿದಾಗ ಆ ರಿಸಲ್ಟ್ ನಮ್ಗೆ ಕಾಣಿಸ್ತಾ ಇರಲಿಲ್ಲ. ಬಟ್ ಡಿಸ್ಪ್ಲೇ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನ ನಾವು ಫಾಲೋ ಮಾಡ್ತಾ ಇದ್ವಿ. ಇದು ಕ್ಲಿಕ್ ಆಗಿತ್ತು ಆಕ್ಚುಲಿ. Mark IV ಬಂತು, ಮತ್ತೆ ಈಗ R5 ಬಂದಿದೆ, ಆ ತರ ಇದೆ. ನಾನೇನ್ ಅನ್ಕೋತೀನಿ ಅಂದ್ರೆ ಈ Z6 Mark III ಅಲ್ಲಿ ಇದೆ, ಅದರಲ್ಲಿ ಈ OLED ನ ವ್ಯೂ ಫೈಂಡಲ್ ಕೊಡೋದ್ರ ಜೊತೆಗೆ ಇಲ್ಲ ಅಂದ್ರೆ ಡಿಸ್ಪ್ಲೇ ಮೇಲೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಾ, ಸೂಪರ್ ಆಗಿರ್ತಿತ್ತಲ್ವಾ ಅಂತ ಒಂದು ಚಿಕ್ಕ ಅನ್ಸಿಕೆ ಅಷ್ಟೇ. ನಾನು ಎಲ್ಲೋ ಒಂದು ಮೂಲೆ ಇರೋ ಸಣ್ಣ ಫೋಟೋಗ್ರಾಫರ್, ನೋಡಿ ನನ್ನ ಜಾಗ ಇಷ್ಟೇನೆ, ನನ್ನ ಜಾಗ ಇಷ್ಟಲ್ಲೇ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಇಷ್ಟೇ ನನ್ನ ಪ್ರಪಂಚ. ಇನ್ನು ಅವರು ಇಡೀ ಪ್ರಪಂಚ ತುಂಬಾ ಇದ್ದಾರೆ, ಅವ್ರು ಏನೇನೋ ತಲೆ ಓಡಿಸಿರ್ತಾರೆ, ನಾವು ಅದಕ್ಕೆ ಟ್ಯಾಲಿ ಮಾಡಕ್ ಆಗೋದಿಲ್ಲ. ಆದ್ರೆ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಸ್ಟೋರೇಜ್ ಆರ್ ಕಾರ್ಡ್ ಸಿಸ್ಟಮ್. ಸೊ ಯಾವಾಗ್ಲೂ ನಾನು ಏನ್ ನೋಡ್ತೀನಿ ಅಂದ್ರೆ ಪ್ರತಿ ಕ್ಯಾಮ್ರಾದಲ್ಲೂ ಸ್ಟೋರೇಜ್ ಸಿಸ್ಟಮ್ ನ ನೋಡ್ತೀನಿ. ಯಾಕಂದ್ರೆ ನಾವು ಏನ್ ಬೇಕಾದ್ರೂ ಸೆಟ್ಟಿಂಗ್ ಮಾಡ್ಬೋದು, ಏನ್ ಬೇಕಾದ್ರೂ ನಾವು ಫ್ರೇಮ್ ಗಳನ್ನ ಇಡಬಹುದು, ಕ್ಯಾಪ್ಚರ್ ಮಾಡ್ಬೋದು. ಬಟ್ ನಾವು ಕ್ಯಾಪ್ಚರ್ ಮಾಡಿದಾಗ ಆ ಒಂದು ಇಮೇಜ್ ಆಗ್ಲಿ ವಿಡಿಯೋ ಆಗ್ಲಿ ಸ್ಟೋರೇಜ್ ಆಗ್ಬೇಕು, ರೆಕಾರ್ಡ್ ಆಗ್ಬೇಕು. ಸೊ ಅದಕ್ಕೆ ಏನಾಗುತ್ತೆ ಅಂದ್ರೆ ನಮ್ಗೆ ಸ್ಟೋರೇಜ್ ಸಿಸ್ಟಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಕ್ಯಾಮ್ರಾದಲ್ಲಿ 6K ಕೊಟ್ಟಿರೋ ಹಾಗೆ 6K ಸಪೋರ್ಟ್ ಆಗೋ ತರ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ. CF Express ಕಾರ್ಡ್ ಅನ್ನ ನಾವು ಅಲ್ಲಿಗೆ ಯೂಸ್ ಮಾಡ್ಬೋದು. ಬಟ್ ಕಾರ್ಡ್ ಅಂತೂ ತೀರಾ ಕಾಸ್ಟ್ಲಿ. 6K ನಾವು ಯೂಸ್ ಮಾಡ್ತೀವಿ ಅಂದ್ರೆ ಅಷ್ಟೇ ಕಾಸ್ಟ್ ಕೊಟ್ಟು ಆ ಕಾರ್ಡ್ ಅನ್ನ ತಗೊಳ್ಳೋಷ್ಟು ನಮ್ಗೆ ಇರಬೇಕು. ಇದ್ದಾಗ ಆರಾಮಾಗಿ ನಾವು 6K ಯೂಸ್ ಮಾಡ್ಬೋದು. ರಿಕ್ವೈರ್ಮೆಂಟ್ ಇದ್ರೆ ದಯವಿಟ್ಟು ತಗೊಳ್ಳಿ, ಚೆನ್ನಾಗಿರುತ್ತೆ ಕಾರ್ಡ್, ಬಟ್ ಕಾಸ್ಟ್ಲಿ ಆಗಿ. ನೆಕ್ಸ್ಟ್ ಸೆಕ್ಯೂರ್ ಡಿಜಿಟಲ್ ಕಾರ್ಡ್. 2 ಸ್ಲಾಟ್ ಇದೆ, ಒಂದು CF Express ಕಾರ್ಡ್ ಹಾಕ್ಲಿಕ್ಕೆ, ಇನ್ನೊಂದು ಸೆಕ್ಯೂರ್ ಡಿಜಿಟಲ್ ಕಾರ್ಡ್ ಹಾಕಿ. ಕೆಲವ್ರಿಗೆ ಮಾತ್ರ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಅಂದ್ರೆ 5% ಜನಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೆಕ್ಯೂರ್ ಡಿಜಿಟಲ್ ಕಾರ್ಡ್ ಅಂತ ಹೇಳ್ಬಿಟ್ರಲ್ಲ, ಏನ್ ಹಿಂಗಂದ್ರೆ ಅಂದ್ರೆ SD ಕಾರ್ಡ್. ನಾವೇನ್ SD ಕಾರ್ಡ್ ಅಂತ ಹೇಳ್ತೀವಿ ಅದನ್ನೇ ಸೆಕ್ಯೂರ್ ಡಿಜಿಟಲ್ ಕಾರ್ಡ್ ಅಂತ ಇಶುದ್ದು ಕೇಳೋದು. ಅದ್ ಬಿಟ್ರೆ ಚಿಕ್ಕದಾಗಿ ಹೇಳಿದ್ರೆ SD ಕಾರ್ಡ್ ಅಂತ ಹೇಳ್ಬೋದು. ಇದನ್ನ ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಳೋದು ಬಹಳ ಒಳ್ಳೇದು. ಯಾರಾದ್ರೂ ಬಂದು ನಾವೆಲ್ಲೋ ಏನೋ ಒಂದು ಫೋಟೋ ವಿಡಿಯೋ ತೆಗಿತಾ ಇರ್ತೀವಿ, ಯಾರೋ ಒಂದು ಇಮಿಡಿಯೇಟ್ ಸೆಕ್ಯೂರ್ ಡಿಜಿಟಲ್ ಕಾರ್ಡ್ ಅಲ್ವಾ ನಿಮ್ದು, ಇಲ್ಲಾಂದ್ರೆ SD ಕಾರ್ಡ್ಗೆ ಫುಲ್ ಫಾರ್ಮ್ ಏನು ಅಂತಂದ್ರೆ ನಾವು ಹೇಳ್ದಾಗ ಗೊತ್ತಾಗ್ಲಿಲ್ಲ ಅಂದ್ರೆ ಅವಾಗ ನಮ್ಮನ್ನ ಅವ್ರು ನೋಡೋ ರೀತಿ ಬೇರೆ ಇರುತ್ತೆ ಅಂತ ಒಂದು ಹೇಳ್ದೆ ಅಷ್ಟೇ, ಬೇಜಾರೇನು ಮಾಡ್ಕೊಂಬಿಡಿ. ಓಕೆ, ಅದ್ರ ನೆಕ್ಸ್ಟ್ ಹೋದ್ರೆ ನಾವು ಇದರಲ್ಲಿ ನಾವು CF Express ಕಾರ್ಡ್ ಟೈಪ್ B ನ ತಗೋಬೇಕಾಗತ್ತೆ. ಸೊ ಅದು ಇದಕ್ಕೆ ಸಪೋರ್ಟ್ ಆಗುತ್ತೆ ಅಂತ ನಿಕಾನ್ ಕಂಪ್ನಿಯವರು ಅವ್ರ ವೆಬ್ಸೈಟ್ ನಲ್ಲಿ ಹಾಕಿದ್ದಾರೆ. ಸೊ ನೀವು ತಗೋಬೇಕಾದ್ರೆ ಇದೇ ಕಾರ್ಡ್ ಅನ್ನ ತಗೊಂಡ್ರೆ ಬಹಳ ಒಳ್ಳೇದು. ಇನ್ನ SD HC ಅಂಡ್ HD XC ಎರಡೂ ಕೂಡ ಕಾರ್ಡು ಇದಕ್ಕೆ ಆಗುತ್ತೆ. ನೀವು ಆರಾಮಾಗಿ ತಗೋಬಹುದು, ಆರಾಮಾಗಿ ಯೂಸ್ ಮಾಡಬಹುದು. ಸೊ ಲಾಸ್ಟ್ ಅಂಡ್ ಫೈನಲ್ ಕನ್ಕ್ಲೂಷನ್. ಸೊ ಇದು ಏನಾಗುತ್ತೆ ಅಂದ್ರೆ ಯಾರಿಗೆ ಈ ಕ್ಯಾಮ್ರಾ, ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ನೋಡಿ, ಒಬ್ಬೊಬ್ರದ್ದು ಒಂದು ಅನಿಸಿಕೆ ಇರುತ್ತೆ. ಸೊ ನಾನ್ ಹೇಳಿದ ಅನಿಸಿಕೆ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಬಟ್ ನನ್ನ ಅನಿಸಿಕೆ ಏನಂದ್ರೆ ಯಾರು ಪೋರ್ಟ್ರೇಟ್ ಫೋಟೋಗ್ರಫಿ ಮಾಡ್ತಾರೆ ಅವ್ರಿಗೆ ಇದು ಸೂಪರ್ ಕ್ಯಾಮ್ರಾ, ಸರಿನಾ. ಫೋಕಸ್ ಪಾಯಿಂಟ್ಸ್ ಕಮ್ಮಿ ಇದೆ ಅಂತಲ್ಲ, ನಿಕಾನ್ ಅವರು ಅವಾಗ್ಲಿಂದನೂ ನನ್ನ ಅನಿಸಿಕೆ ಏನಿರುತ್ತೆ ಅಂದ್ರೆ ಬ್ಲಾಕ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದರಲ್ಲಿ ಅಂತ ಅನಿಸಿಕೆ ಒಂದು ಇದೆ. ಬಟ್ ಅಂದ್ರೆ ನಾನು ಆಕ್ಚುಲಿ ಈ ಫೀಲ್ಡ್ ಬಂದಿದೆ ನಿಕಾನ್ ಕ್ಯಾಮ್ರಾಗಳನ್ನ ಹಿಡ್ಕೊಂಡು. ಸೊ ನಿಕಾನ್ ಅವರ ಪವರ್ ಏನಿದೆ, ನಿಕಾನ್ ಕ್ಯಾಮ್ರಾ ಪವರ್ ಏನಿದೆ ಅಂದ್ರೆ ನನ್ಗೆ ಚೆನ್ನಾಗಿ ಗೊತ್ತು. ಸೊ ಇದಕ್ಕೂ ಮುಂಚೆ ನಾವು ಮಿಡ್ ರೇಂಜ್ ಅಲ್ಲಿ 300S ಅನ್ನೋ ಮಾಡೆಲ್ ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಆದ್ರೆ ಸ್ಪೀಡ್ ಹೇಗಿತ್ತಂದ್ರೆ ನೀವು ಎಲ್ಲಿಂದ ಎಲ್ಲಿಗಾದ್ರೂ ಹೋಗಿ 300S ಕ್ಯಾಮ್ರಾದಲ್ಲಿ ಎಕ್ಸ್ಪೋಸ್ ಮಾಡ್ತಾ ಇದಾರೆ ಅಂದ್ರೆ ನಾನು ಹೇಳ್ತಾ ಇರೋದು ಮಿಡ್ ರೇಂಜ್. ಅವಾಗ ಈಗಲ್ಲ, ಅವಾಗ 300S ಕ್ಯಾಮ್ರಾದಲ್ಲಿ ಬಂದಿದೆ ಅಂದ್ರೆ ಅದೇ ಒಂದು ದೊಡ್ಡ ಕ್ಯಾಮ್ರಾ. ಅವಾಗ ಅಷ್ಟು ಸಖತ್ತಾಗಿತ್ತು. ಆ ಒಂದು ಕಲರ್, ಆ ಶಾರ್ಪ್ನೆಸ್, ಆ ಟೋನ್ ಸೂಪರ್ ಆಗಿರ್ತಿತ್ತು. ಇದರಲ್ಲಿ ಈ ಕ್ಯಾಮ್ರಾದಲ್ಲೂ ಅಷ್ಟೇ ಅದೇ ರೇಂಜ್ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಸ್ಕಿನ್ ಟೋನ್ ಬೇಕಾ, ಸೂಪರ್ ಆಗಿ ಬರುತ್ತೆ. ಶಾರ್ಪ್ನೆಸ್ ಬೇಕಾ, ಸಖತ್ತಾಗಿ ಬರುತ್ತೆ. ನಿಮ್ಗೆ ಕಾಂಟ್ರಾಸ್ಟ್ ಲೆವೆಲ್ ನೀವು ಇಟ್ಕೊಂಡಂಗೆ ಯಾವಾಗ ಕಮ್ಮಿ ಜಾಸ್ತಿ ಇಟ್ಕೊಂತೀರಾ ಅದ್ರ ಮೇಲೆ ಹೋಗುತ್ತೆ. ಇನ್ ಡೈನಾಮಿಕ್ ರೇಂಜ್ ಗಂತೂ ಕೇಳೋದೇ ಬೇಡ, ಸಖತ್ ಹೆವಿ ಡೈನಾಮಿಕ್ ರೇಂಜ್ ಇರುತ್ತೆ, ಸಖತ್ ಇರುತ್ತೆ. ಸೊ ನಿಮ್ಗೆ ಬ್ರೈಟ್ ಆಗಿ ಸೂಪರ್ ಆಗಿದೆ ಫೋಟೋ. ಸೊ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಪೋರ್ಟ್ರೇಟ್ ಫೋಟೋಗ್ರಾಫರ್, ಕ್ಯಾಂಡಿಡ್ ಫೋಟೋಗ್ರಾಫರ್ಗೆ ಇದು ಸೂಪರ್. ಕನ್ವೆನ್ಷನಲ್ ಫೋಟೋಗ್ರಾಫರ್ ತಗೊಂಬಾರ್ದ ಅಂದ್ರೆ ಆರಾಮಾಗಿ ತಗೋಬಹುದು, ಏನ್ ತೊಂದರೆ ಇಲ್ಲ. ಸಖತ್ತಾಗಿದೆ, ರೆಸೊಲ್ಯೂಷನ್ ಚೆನ್ನಾಗಿದೆ ಅಲ್ಲ, ಆರಾಮಾಗಿ ತಗೊಬಹುದು. ಸ್ವಲ್ಪ ನಾವು ಒಂದು ಅಷ್ಟು ಅಗಲ ಫೋಟೋಸ್ ತಗೊಂಡಾಗ ಇನ್ ಸ್ವಲ್ಪ ಜೂಮ್ ಹೋದ್ರೆ ಒಂಚೂರ ಹಿಂಗ್ ಕಾಣಿಸುತ್ತೆ. ಅದು ಎಲ್ಲಾ ಕ್ಯಾಮ್ರಾದಲ್ಲೂ ನಾರ್ಮಲ್ ಆಗಿ ಇರುವಂತದ್ದೇ ಅಂತ ಏನಿಲ್ಲ. ಬಟ್ ನಿಕಾನ್ ರಿಸಲ್ಟ್ ಇಟ್ಸ್ ಟೂ ಗುಡ್, ಸಖತ್ತಾಗಿರುತ್ತೆ, ಯಾವಾಗ್ಲೂ ಚೆನ್ನಾಗಿರುತ್ತೆ. ಇದು ಹೆಂಗಿರುತ್ತೆ ಅಂದ್ರೆ ನಿಕಾನ್ ರಿಸಲ್ಟ್ಗಳು ಹೆಂಗಿರುತ್ತೆ ಅಂದ್ರೆ ನಾವು ನೀಟಾಗಿ ಸೆಟ್ಟಿಂಗ್ ಮಾಡ್ಕೊಂಡು ನಾವೇನಾದ್ರೂ ಶೂಟ್ ಮಾಡ್ಬಿಟ್ರೆ ಡೈರೆಕ್ಟ್ ಆಗಿ ಕ್ಲೈಂಟ್ ಕೊಡ್ಬೋದು, ಆ ತರ ಇರುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಎಡಿಟಿಂಗ್ ಅಂತ ಕುತ್ಕೊಳ್ಳುವಂತ ತಲೆನೋವುಗಳು ಇರೋದಿಲ್ಲ. ಬೇರೆ ಕ್ಯಾಮ್ರಾಗಳಲ್ಲಿ ಅದು ಇರುತ್ತೆ, ಬಟ್ ನಿಕಾನ್ ಕ್ಯಾಮ್ರಾಗಳಲ್ಲಿ ಪರ್ಸನಲಿ ನಾನೇನ್ ನೋಡಿದೀನಿ ಅಂದ್ರೆ ಎಡಿಟಿಂಗ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಮಾಡೋದು ಬಹಳ ಕಮ್ಮಿ. ಕೆಲವೊಂದ್ಸರಿ ನಿಕಾನ್ ಪ್ರೊಫೈಲ್ಸ್ಗಳು ನಮ್ಮ ಆಫೀಸ್ಗೆ ಎಡಿಟಿಂಗ್ ಅಂತ ಬಂದಾಗ ನಾವು ಅದನ್ನ ಎಡಿಟೇ ಮಾಡೋದಿಲ್ಲ, ಅಷ್ಟು ಕೊಟ್ಬಿಡ್ತೀವಿ. ಅಂದ್ರೆ ಆ ರೇಂಜ್ ಇರುತ್ತೆ, ಆ ಕಲರ್ಸ್, ಆ ಶಾರ್ಪ್ನೆಸ್ ಎಲ್ಲ ಸೂಪರ್ ಆಗಿರುತ್ತೆ. ಸೊ ಇದನ್ನ ಫೋಟೋಗ್ರಾಫರ್ಸ್ ತಗೋಬೇಕು ಅಂದ್ರೆ ಆರಾಮಾಗಿ ಒಂಥರ ಕೂಲಾಗಿ ತಗೋಬಹುದು. ಸೂಪರ್ ಆಗಿದೆ ಕ್ಯಾಮ್ರಾ. ಇದು ಸ್ಪೆಸಿಫಿಕೇಶನ್ ಇದನ್ನೆಲ್ಲ ನೋಡಿದಾಗ ಸಖತ್ತಾಗಿದೆ ಕ್ಯಾಮ್ರಾ, ತುಂಬಾ ವರ್ತ್ ಅನ್ಸುತ್ತೆ ಈ ಕ್ಯಾಮ್ರಾ.
ಇನ್ನ ವಿಡಿಯೋಗ್ರಾಫರ್ಸ್ಗೆ ಇದು ಸೂಟಬಲ್ ಖಂಡಿತವಾಗ್ಲೂ ಸೂಟಬಲ್. ಸರ್ ನೀವು ಫುಲ್ ಎಚ್ ಡಿ ತೆಗಿತೀರಾ, ತೆಗೀರಿ, ಆರಾಮಾಗಿದೆ ಕ್ಯಾಮ್ರಾ. 4K ಅಂತ ವಿಡಿಯೋನ ತಗೊಂತೀರಾ ನೀವು, ಆರಾಮಾಗಿ ತಗೊಳ್ಳಿ. ಇಲ್ಲ 6K ಟ್ರೈ ಮಾಡ್ತೀರಾ, ಆರಾಮಾಗಿ ಟ್ರೈ ಮಾಡಿ. ಸೂಪರ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ. ಅಂದ್ರೆ 6K ಹೆಂಗೆ ಅಂದ್ರೆ ನಮ್ಗೆ ಎಕ್ಸ್ಟರ್ನಲ್ ಕೇಬಲ್ ಹಾಕೊಂಡು ಎಕ್ಸ್ಟ್ರಾ ನಾವು ಹಾರ್ಡ್ವೇರ್ ಹಾಕೊಂಡು ರೆಕಾರ್ಡ್ ಮಾಡ್ಕೊಬೇಕಿತ್ತು. ಬಟ್ ಇದ್ರಲ್ಲಿ ಹಂಗಲ್ಲ, ಇನ್ಬಿಲ್ಟೇ ರೆಕಾರ್ಡ್ ಮಾಡ್ಬೋದು. ನನ್ಗೇನೋ ನನ್ನ ಪ್ರಕಾರ ಸ್ವಲ್ಪ ಕಮ್ಮಿ ಟೈಮ್ ಅನ್ಸುತ್ತೆ. ಬಟ್ ಸ್ವಲ್ಪ ನೋಡಿ ಮಾಡಿ ನಾವು ರೆಕಾರ್ಡ್ ಮಾಡ್ಕೊಂಡ್ರೆ 6K ಅಲ್ಲಿ ಆರಾಮಾಗಿ ಶೂಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬೇರೆ ಕ್ಯಾಮ್ರಾಗಳಲ್ಲಿ ಆಪ್ಷನ್ ಇದೆ, ಬೇರೆ ಕ್ಯಾಮ್ರಾದಲ್ಲಿ ಇಲ್ವಾ ಸರ್, ಇದೇನ್ ಬರೀ ಇದೊಂದೇ ಕ್ಯಾಮ್ರಾದಲ್ಲಿ ಇದೆಯಾ ಸರ್ ಅಂತ ಹೇಳಿದ್ರೆ ಖಂಡಿತ ಬೇರೆ ಕ್ಯಾಮ್ರಾದಲ್ಲಿ ಇದೆ ಸರ್. ಬಟ್ ಅಂದ್ರೆ ಈ ಕ್ಯಾಮ್ರಾ ಬಗ್ಗೆ ನಾವು ಹೇಳ್ಬೇಕಂದ್ರೆ ಈ ಕ್ಯಾಮ್ರಾದಲ್ಲಿ ಸೂಪರ್ ಆಗಿದೆ. ವಿಡಿಯೋಗ್ರಾಫರ್ಸ್ಗೂ ಸೂಪರ್ ಆಗಿದೆ. ನೀವು ಫುಲ್ HD 240 ವರ್ಗೂ ತೆಗಿಬಹುದು, 4K 120 ವರ್ಗೂ ತಗೋಬಹುದು. 6K ಬೇಕಾ ನೀವು 60 ವರ್ಗೂ ತಗೋಬಹುದು. ಸೂಪರ್ ಆಗಿದೆ. 12 ಬಿಟ್ ರಾ ರೆಕಾರ್ಡಿಂಗ್ ನೀವು ಮಾಡ್ಕೊಬಹುದು. ಚೆನ್ನಾಗಿದೆ. ಕಂಪ್ರೆಷನ್ ಅಂತೂ ಸಖತ್ತಾಗಿದೆ. ನಾ ಹೇಳಿದ್ನಲ್ಲ, ರೆಡ್ ಎಪಿಕ್ ಕಂಪ್ನಿಯನ್ನ ನಿಕಾನ್ ಕಂಪ್ನಿಯವರು ಬೈ ಮಾಡಿದ್ಮೇಲೆ ಅವರ ಟೆಕ್ನಾಲಜಿ ತಗೊಂಡ್ಬಂದು ಇದರಲ್ಲಿ ಹಾಕೊಂಡಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಮರ್ಜ್ ಆಗಿದೆ. ಆ ಟೆಕ್ನಾಲಜಿ ಮರ್ಜ್ ಆಗಿರೋದ್ರಿಂದ ನಮಗೆ ಕಂಪ್ರೆಷನ್ ಸಖತ್ತಾಗಿರುತ್ತೆ, ಲಾಸ್ಲೆಸ್ ಆಗಿರುತ್ತೆ. ಅಂದ್ರೆ ಕ್ವಾಲಿಟಿ ಲಾಸ್ಲೆಸ್ ಆಗಿರುತ್ತೆ, ಕ್ವಾಲಿಟಿ ಏನು ಹೋಗೋದಿಲ್ಲ. ಬಟ್ ಕಂಪ್ರೆಸ್ ಅಂತೂ ಚೆನ್ನಾಗುತ್ತೆ. ನಾವು ಬೇಕಾಗಿರೋದೇ ಮೇನ್ ಅದಲ್ವಾ, ಕಾರ್ಡ್ಗಳು ಸ್ಟೋರೇಜ್ ತುಂಬಾರ್ದು. ಬಟ್ ನಾವು ವಿಡಿಯೋ ಫುಟೇಜ್ಗಳು ಜಾಸ್ತಿ ಇರಬೇಕು ಅಂತ ಹಂಗಂದಾಗ ಕಂಪ್ರೆಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ನನಗೆ ನೋಡಿದ್ದು ಸಖತ್ ಕಂಪ್ರೆಷನ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ತಗೊಳ್ಳೋರು ಆರಾಮಾಗಿ ತಗೊಬಹುದು. ಸೊ ನನ್ಗೆ ಅನ್ಸುತ್ತೆ ಇದು ತುಂಬಾ ಒಳ್ಳೆ ಕ್ಯಾಮ್ರಾ. ನನ್ನ ರಿಕ್ವೆಸ್ಟ್ ಏನಂದ್ರೆ ಈ ಚಾನಲ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಇರಲಿ. ಅಕಸ್ಮಾತ್ ನೀವು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಈ ಚಾನಲ್ಗೆ. ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಗೊತ್ತಿದ್ರೆ, ನಾನು 2-3 ಪಾಯಿಂಟ್ ಏನಾದ್ರು ಬಿಟ್ಟಿದ್ರೆ ಈ ವಿಡಿಯೋದಲ್ಲಿ ಖಂಡಿತ ಆಡ್ ಮಾಡಿ ತಿಳಿಸಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೋಟೋಗ್ರಫಿ ಬಗ್ಗೆ ಮಾಹಿತಿ ನೀಡುವಂತ ಇದು ಒಂದು ಕನ್ನಡದ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಬಾಯ್ ಬಾಯ್.